ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿನಿತ್ಯ ಮಜ್ಜಿಗೆಯನ್ನು ಕಡೆದು ಅದರಿಂದ ಬೆಣ್ಣೆಯನ್ನು ತಯಾರಿಸಿ ಹಾಗೆ ವಾರಾಂತ್ಯದಲ್ಲಿ ನಾವು ತುಪ್ಪವನ್ನು ಹೇಗೆ ಮಾಡ್ಕೊಳ್ಳೋದು ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಾವು ಮಜ್ಜಿಗೆ ಕಡೆದು ತುಪ್ಪ ಮಾಡ್ತೀವಿ. ಆದರೆ ಪ್ರತಿನಿತ್ಯ ಮಾಡುವಂತಹ ಈ ಕ್ರಮ ಅದು ಬಹಳ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಹಳೆಯ ಕಾಲದಲ್ಲೆಲ್ಲ ಈ ಥರ ಮಾಡ್ತಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಪ್ರತಿನಿತ್ಯ ಮಜ್ಜಿಗೆಯನ್ನು ಕಡಿಯೋ ಅಭ್ಯಾಸನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಮಥನ ಅನ್ನುವಂಥ ಈ ಕರ್ಡ್ ಚರ್ನಿಂಗ್ ಮಷೀನನ್ನು ಬಳಸ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಕಡ್ಗೋಲ್ ಥರನೇ ಒಂದು ಈ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಅದಕ್ಕೆ ಕೆಳಗಡೆ ಚಕ್ರ ಇರುತ್ತೆ. ಅದನ್ನು ಮಾತ್ರ ನಾವು ಪ್ರತಿನಿತ್ಯ ತೆಗೆದು ಮಜ್ಜಿಗೆ ಕಡಿಲಿಕ್ಕೆ ಬಳಸೋದು. ಇಲ್ಲಿ ನಾನು 1 ದಿನದ ಫ್ರೆಶ್ ಮೊಸರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ಮೊಸರನ್ನ ನಾನು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಫ್ರಿಜ್ ಒಳಗೆ ಇಟ್ಟು ಒಂದು 2 ಗಂಟೆ ಇಟ್ಟಿದ್ದೀನಿ. ಕಡಿಯೋ ಅಂದರೆ 8-8ವರೆಗೆ ನಾನು ಮಜ್ಜಿಗೆ ಕಡಿತೇನೆ. ಆ ಟೈಮಲ್ಲಿ ಅದು ಸರಿ ಸೆಟ್ ಆಗಿರುತ್ತೆ. ಸಿಂಪಲ್ಲಾಗಿ ಇದನ್ನು ಆ ಶಾಫ್ಟನ್ನು ರೊಟೇಟಿಂಗ್ ಶಾಫ್ಟ್ ತೆಗೆದುಬಿಟ್ಟು ಇದರೊಳಗಡೆ ನಾವು ಈ ಥರ ಮುಳುಗಿಸೋದು. ಆನಂತರ ಸ್ವಿಚ್ ಆನ್ ಮಾಡೋದು. ಮೊಸರಿಗೆ ನಾನಿಲ್ಲಿ ಎಕ್ಸ್ಟ್ರಾ ನೀರಾಗಲಿ ಅಥವಾ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಏನೂ ಮಾಡ್ಕೊಳ್ಳೋದಿಲ್ಲ. ಇದನ್ನು ಈ ಥರ ಟೈಟ್ ಮಾಡಿಬಿಟ್ರೆ, ಕರೆಕ್ಟಾಗಿ ಟೈಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾವು ಸ್ವಿಚ್ ಆನ್ ಮಾಡ್ಬೋದು. ಇಲ್ಲಿ ಡೈರೆಕ್ಟ್ ಪ್ಲಗ್ ಇನ್ ಮಾಡಿ ನಾವು ಸ್ವಿಚ್ ಆನ್ ಮಾಡೋದು. ಮತ್ತು ಸ್ಪೀಡ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಏನೂ ಇರೋದಿಲ್ಲ. ಒಂದೇ ನಾವು ಇದರಲ್ಲಿ ಸ್ಪೀಡಲ್ಲಿ ಇದು ತಿರುಗುತ್ತೆ, ಅದು ಕರೆಕ್ಟಾಗಿ ಆಗುತ್ತೆ. ಇವಾಗ ಒಂದು 2 ನಿಮಿಷ ಆಗಿದೆ ನೋಡಿ. ಅದು ಸ್ಪೀಡಾಗಿ ತಿರುಗ್ತಾ ಇರುತ್ತೆ ಮತ್ತು ನಾವು ನಮ್ಮ ಕೆಲಸ ಮಾಡ್ಕೊಳ್ತಾ ಇರ್ಬೋದು. ನಾವು ಬೆಳಗ್ಗೆ ಮುಂಚೆ ನಮಗೆ ಕಿಚನಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ. ಆ ಟೈಮಲ್ಲಿ ನಿತ್ಯ ಮಜ್ಜಿಗೆ ಕಡಿಯೋದಂದರೆ ಇದಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕಷ್ಟ. ಹಾಗಾಗಿ ಬಹಳಷ್ಟು ಜನ ಲೇಡೀಸ್ ನಾವು ಇದನ್ನು ಪ್ರಿಫರ್ ಮಾಡೋದಿಲ್ಲ. ಆದರೆ ಇದೊಂದು ಹಳೆಯ ಪದ್ಧತಿ. ಇದನ್ನು ಮುಂದುವರ್ಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ಇಷ್ಟ ಡೈಲಿ ಮಜ್ಜಿಗೆ ಕಡಿಯೋ ಒಂದು ರುಟೀನು. ಆದರೆ ನಿತ್ಯ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಇರೋದ್ರಿಂದ ಈ ಥರ ಮಷಿನ್ ತುಂಬ ಹೆಲ್ಪ್ ಆಗುತ್ತೆ. ಬಹಳಷ್ಟು ಜನ ಯೂಸ್ ಮಾಡ್ತಾ ಇರ್ಬೋದು ಇದನ್ನು. ಅಲ್ಲದೆ ನೀವು ಈ ಥರ ಬ್ಲೆಂಡರ್, ಹ್ಯಾಂಡ್ ಮಿಕ್ಸರ್ ಗೊತ್ತಿರುತ್ತೆ ಬಹಳ ಜನಕ್ಕೆ. ಅದನ್ನು ಕೂಡ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಸೇಮ್ ಇದೇ ಮೊಸರಿಗೆ ನಾವು ಒಂದು 5 ನಿಮಿಷ ಇಟ್ಟರೆ ಇದು ಬರುತ್ತೆ. ಹೇಗೇನು ಏನಂದರೆ ಇಲ್ಲೂ ನಾವು ನಿತ್ತು ಮಾಡಬೇಕು, ಅದರಲ್ಲಿ ಅದಾಗೆ ಅದು ಮಾಡುತ್ತೆ. ಅಷ್ಟೇ ನಮಗೆ ಅದು ಹೆಲ್ಪ್ ಆಗುವಂಥದ್ದು. ನೆಕ್ಸ್ಟ್ ಇವಾಗ ನೋಡಿ, ಒಂದು 2-3 ನಿಮಿಷ ಆದಮೇಲೆ ನಾನಿದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಮೊಸರು ಸ್ವಲ್ಪ ತಣ್ಣಗಿರುತ್ತೆ. ಸೊ ಯಾವಾಗಲೂ ಸ್ವಲ್ಪ ತಣ್ಣಗಿರೋ ಮೊಸರನ್ನು ಬಳಸಿದ್ರೆ ಒಂದು ಅರ್ಧ ಕಪ್ ಬಿಸಿ ನೀರು ಈ ಥರ ಹಾಕ್ಕೊಂಡ್ರೆ ಟಕ್ಕಂತ ನಿಮಗೆ 2 ನಿಮಿಷದಲ್ಲಿ ಬೆಣ್ಣೆ ತಯಾರಾಗಿಬಿಡುತ್ತೆ. ಹಾಗೆಯೇ ನೀವು ರೂಮ್ ಟೆಂಪ್ರೇಚರಲ್ಲಿರೋ ಮೊಸರನ್ನು ಬಳಸಿದ್ರೆ ಒಂದು 2-3 ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೆ ಸಾಕು, ಆವಾಗ ತಕ್ಷಣ ಬರುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಟಿಪ್ ನಿಮಗೆ ಬೇಗ ಬೆಣ್ಣೆ ಬರೋದಕ್ಕೆ. ನೋಡಿ ಇವಾಗ ಒಂದು 5 ನಿಮಿಷ ಆದಮೇಲೆ ಈ ಥರ ನೊರೆ ಬರ್ತಾ ಇದೆಯಲ್ಲ, ಮಧ್ಯದಲ್ಲಿ ನೀವು ಸ್ವಿಚ್ ಆಫ್ ಮಾಡಿ ನೋಡ್ಬೋದು. ಸೊ ಇಷ್ಟ ಆದರೆ ತಕ್ಷಣ ಬರುತ್ತೆ. ನೆಕ್ಸ್ಟ್ ನೀವು ಅದ್ರ ಬಗ್ಗೆ ಜಾಸ್ತಿ ಮತ್ತೆ ನೀರು ಅಥವಾ ಐಸ್ ಕ್ಯೂಬ್ಸ್ ಏನೂ ಹಾಕೋದು ಬೇಡ, ಒಮ್ಮೆ ಹಾಕಿದ್ರೆ ಸಾಕಾಗುತ್ತೆ. ಈಗ ಟೋಟಲಿ ಇದು ಒಂದು ಕರೆಕ್ಟಾಗಿ 7 ನಿಮಿಷಗಳಾಗ್ತಾ ಇದೆ. ಇವಾಗ ನಾನು ರನ್ ಮಾಡೋದಕ್ಕೆ ಶುರು ಮಾಡಿ ನೋಡಿ, ನೀವು ಅಲ್ಲೇ ಕಣ್ಣು ಹಾಯಿಸಿದ್ರೆ ಬೆಣ್ಣೆ ಬಂದಿರೋದು ಗೊತ್ತಾಗುತ್ತೆ. ಸ್ವಿಚ್ ಆಫ್ ಮಾಡಿಬಿಟ್ರೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬೆಣ್ಣೆ ಕಲೆಕ್ಟ್ ಆಗಿರುತ್ತೆ ಅಂತ. ರೆಗ್ಯುಲರ್ ಮೆಥಡಲ್ಲಿ ನಾವು ಬೆಣ್ಣೆ ಕಡಿಯೋದು ಗೊತ್ತಿದೆಯಲ್ಲ ನಿಮಗೆ, ಮನೆಯಲ್ಲಿ ಹಳೆಯ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಆ ಥರನೇ ಇದು ಕೈಯಿಂದ ಮಾಡೋ ಥರನೇ ಬಂದಿರುತ್ತೆ. ಸುಲಭವಾಗಿ ಅದಾಗಿ ಆಗಿದೆ. ಸೊ ನೀವೇನಾದರೂ ಕೆಲಸದ ಮಧ್ಯದಲ್ಲಿದ್ದರೆ ಈ ಥರ ಇದನ್ನು ತೆಗೆದುಬಿಟ್ಟು ತಟ್ಟೆ ಮುಚ್ಚಿಟ್ಕೊಂಡು ಆಮೇಲೆ ಬೇಕಾದರೂ ಸಹ ಬೆಣ್ಣೆ ತೆಗಿಬೋದು. ನಾನಿವಾಗ ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಬೆಣ್ಣೆ ತೋರಿಸ್ತಾ ಇದ್ದೀನಿ. ಇದು ತುಂಬ ನೀರಾಗಿರೋ ಬೆಣ್ಣೆ ಅಲ್ಲ. ಕೆಲವೊಮ್ಮೆ ಹಾಗಾಗತ್ತೆ, ನಮಗೆ ತೆಗಿಲಿಕ್ಕೆ ಬರಲ್ಲ. ಬಟ್ ಇಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಆಗಿದೆ. ಇದು ತಗೊಳ್ಳೋ ಹಾಲು ಮೇಲೂ ಡಿಪೆಂಡ್ ಆಗಿರುತ್ತೆ. ನಾನು ಸುಮಾರು 2 ಲೀಟ್ರ್ ಹಾಲು ಡೈಲಿ ತೊಗೊಳ್ತೇನೆ, ಹಸುವಿನ ಹಾಲು. ಸೊ ನೀವು ನಂದಿನಿ ಹಾಲು ತೊಗೊಂಡ್ರೂ ಸಹ ಖಂಡಿತ ಇದರಲ್ಲಿ ಸಹ ಬೆಣ್ಣೆ ಮಾಡ್ಬೋದು. ಈ ಥರ ಕಡಿಮೆ ತೊಗೊಳ್ತಾ ಇದ್ದರೆ ನೀವು 2 ದಿನಕ್ಕೊಮ್ಮೆ ಬೆಣ್ಣೆ ಮಾಡ್ಕೊಳ್ಬೋದು. ನಿತ್ಯ ಮಜ್ಜಿಗೆಯನ್ನು ಬಳಸಿದರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ವ. ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ನೋಡಿ ಇವಾಗ ಬೆಣ್ಣೆ ಇಷ್ಟು ತಯಾರಾಗಿದೆ. ಇದನ್ನು ನಾವೀಗ
ತೆಗೆದು ಒಂದು ಪಾತ್ರಕ್ಕೆ ಕಲೆಕ್ಟ್ ಮಾಡ್ಕೊಳ್ಳೋಣ. ಇದು ನಿತ್ಯ ನನಗೆ ಇಷ್ಟು ಸಿಗುವಂಥದ್ದು. ನಾನು ಸಹ ಮೊದಲು ಒಂದು 15 ಡೇಸಿಗೆ ನಾನು ಬೆಣ್ಣೆ ತೆಗಿತಾ ಇದ್ದೆ. ಆವಾಗ ನನ್ನ ಅಂದಾಜಲ್ಲಿ ಅದು ಇಷ್ಟು ಬರಲಿಕ್ಕಿಲ್ಲ. ಯಾಕಂತಂದರೆ ಈ ಡೈಲಿ ತೆಗೆಯುವಾಗ ನಮಗೆ ಕ್ವಾಂಟಿಟಿ ಜಾಸ್ತಿ ಬಂದೇ ಬರುತ್ತೆ. ತುಪ್ಪ ಮಾಡುವಾಗ ನಮಗದು ಹೆಲ್ಪ್ ಆಗುತ್ತೆ, ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ. ಒಮ್ಮೆ ಈ ಮಜ್ಜಿಗೆಯಿಂದ ತೆಗೆದ ಬೆಣ್ಣೆನ ನಾನು ನೀರಲ್ಲಿ ಈ ಥರ ತೊಳ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಇದನ್ನು ನೋಡಿ, ಇದು ಕ್ಲಿಯರ್ ಆಗಿರುವಂಥ ಮಜ್ಜಿಗೆ. ಇದನ್ನು ಕುಡಿಲಿಕ್ಕೆ, ಊಟಕ್ಕೆ ಎಲ್ಲ ಸಹ ಬಳಸ್ಬೋದು. ಇಲ್ಲ ನೀವು ಮಜ್ಜಿಗೆ ಸಾರು ಏನು ಪ್ರಿಪೇರ್ ಮಾಡೋದಿದ್ರು ಸಹ ಬಹಳ ಸುಲಭ ಆಗುತ್ತೆ. ಮೊಸರನ್ನೇ ನಾವು ಹಾಗೆ ಮಿಕ್ಸ್ ಮಾಡಿ ಮಜ್ಜಿಗೆ ಮಾಡ್ತೇವೆ, ಆದರೆ ಅದು ಈ ಥರ ಇರೋದಿಲ್ಲ. ಇದರ ರುಚಿನೇ ಬೇರೆ, ಮತ್ತು ಇದು ಒಳ್ಳೆಯದು ಕೂಡ. ಬೆಣ್ಣೆ ಕಣಗಳು ಕೂಡ ಇರೋದಿಲ್ಲ. ಇದನ್ನು ಬಹಳ ಯೂಸ್ ಮಾಡ್ತೀವಿ ಡೈಲಿ. ಸೊ ನೆಕ್ಸ್ಟ್ ನಾವು ಇದನ್ನು ಏನು ಮಾಡಬೇಕಂತಂದರೆ, 1 ವಾರಗಳಿಂದ ನಾನು ಈ ಥರ ಬೆಣ್ಣೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ, ಡೈಲಿ ತೆಗೆದೇ ಇರೋದು. ನಾನು ಹೇಳೋದ್ನಲ್ಲ, ನಾನು ಎವ್ರಿ ವೀಕೆಂಡ್ ತುಪ್ಪ ಮಾಡ್ತೀನಿ. ಸೊ 7 ಡೇಸಿಂದ ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ಬೆಣ್ಣೆ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫ್ರೀಝರಲ್ಲಿ ಇಟ್ಟಿಲ್ಲ. 1 ವೀಕ್ಗೆ ನಾನು ಮಾಡೋದ್ರಿಂದ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ. ಅದನ್ನೀಗ ನಾನು ತುಪ್ಪ ಮಾಡೋ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾವು ಇವತ್ತು ಮಾಡಿರುವಂಥ ಬೆಣ್ಣೆನ ಸಹ ಸೇರಿಸ್ಕೊಳ್ಳೋಣ. ಅದರ ಮೊದಲು ಇದನ್ನು ಒಮ್ಮೆ ನಾನು ತೊಳ್ಕೊಳ್ತಾ ಇದ್ದೀನಿ. ತೊಳೆದಿಟ್ಟರೂ ಸಹ ಮಜ್ಜಿಗೆ ಅಂಶ ಚೂರು ಇದ್ದೇ ಇರುತ್ತೆ. ಒಮ್ಮೆ ತುಪ್ಪ ಮಾಡೋ ಮೊದಲು ಇನ್ನೊಂದು ಸರಿ ಇದನ್ನು ತೊಳ್ಕೊಳ್ಳೋಣ. ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದು ಗಟ್ಟಿಯಾಗಿದೆ ಬೆಣ್ಣೆ. ಸೊ ಈ ಥರ ಇವಾಗ ನಾನು ಅದರಿಂದ ಕಂಪ್ಲೀಟ್ ನೀರನ್ನು ತೆಗೆದು ನೆಕ್ಸ್ಟು ಇವತ್ತು ಮಾಡಿರುವಂಥ ಈ ಬೆಣ್ಣೆ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈಕ್ವಲ್ ಕ್ವಾಂಟಿಟಿಲಿ ನನಗೆ 7 ದಿನದಿಂದ ಇವತ್ತು 8 ದಿನಕ್ಕೆ ಸಹ ಸೇರಿ ಇಷ್ಟು ಬೆಣ್ಣೆ ಬಂದಿದೆ. ಈಗ ತುಪ್ಪ ಮಾಡಬೇಕಾದ್ರೆ ನಾನು ಈ ದಪ್ಪ ತಳದ ಪಾತ್ರೆನ ಈ ಥರ ಸ್ಟವ್ ಮೇಲೆ ಇಟ್ಬಿಟ್ಟು ಮೊದಲಿಗೆ ಸ್ವಲ್ಪ ಹೈ ಫ್ಲೇಮಲ್ಲೇ ನಾವು ಇಡೋಣ. ಅದು ಕರಗೋ ತನಕ ಅದು ಬಿಟ್ಟು ನೆಕ್ಸ್ಟ್ ಒಂದು 2-3 ಮಿನಿಟ್ಸ್ ಆದಮೇಲೆ ನೋಡಿ, ಅದು ಎಲ್ಲ ಬೆಣ್ಣೆ ಕರಗಿದೆ. ಇವಾಗ ಉರಿ ಮೀಡಿಯಮಲ್ಲೇ ಇರಲಿ, ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ. ಏನಂದರೆ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇದ್ದರೆ ಆ ತಳ ಹಿಡಿಯೋದಿಲ್ಲ. ಸೊ ಇವಾಗ ನೋಡಿ, ಅದು ನೊರೆ ಇದೆ, ಟೈಮ್ ಹಿಡಿಯುತ್ತೆ. ಮಧ್ಯದಲ್ಲಿ ಒಂದು 2 ನಿಮಿಷ ಬ್ರೇಕ್ ತೊಗೊಂಡು ನಾವು ಬೇರೆ ಕೆಲಸಗಳನ್ನು ಮಾಡ್ಕೋಬೋದು. ಬಟ್ ಆವಾಗ ನಾವು ಈ ಥರ ಹಚ್ತಾ ಇರಬೇಕಾಗತ್ತೆ. ಸೊ ಒಂದು 15ರಿಂದ 20 ನಿಮಿಷ ಹಿಡಿಯುತ್ತೆ ಇದು. ನೋಡಿ, ಇವಾಗ ಸೈಡಲ್ಲಿ ನಾವು ಇದನ್ನೆಲ್ಲ ಈ ಥರ ಸ್ಕ್ರೇಪ್ ಮಾಡ್ತಾ ಬರಬೇಕು. ಇಲ್ಲ ಅಂತಂದರೆ ಅದಷ್ಟು ವೇಸ್ಟ್ ಆಗಿಬಿಡುತ್ತೆ, ಆಮೇಲೆ ಗಸಿ ಜಾಸ್ತಿ ಉಳ್ಕೊಂಬಿಡುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ನಮಗೆ ಕ್ಲಿಯರ್ ಆದ ತುಪ್ಪ ಬೇಗ ಸಿಗುತ್ತೆ. ಸೊ ಈ ಥರ ನಾನು ಒಂದು 15 ನಿಮಿಷ ಆಗಿ 20 ನಿಮಿಷಗಳ ಕಾಲ ಈ ಥರ ಇದನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದು ನೊರೆ ಬರ್ತಾ ಇದೆ, ಕಲರ್ ಆಲ್ಮೋಸ್ಟ್ ಬ್ರೌನಿಷ್ ಬಂದಿದೆ. ಈಗ ನಾನು ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ತುಪ್ಪ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಇದು ಇನ್ನೂ ಜಾಸ್ತಿ ನೀವೇನಾದರೂ ಇಟ್ರಿ ಅಂದರೆ ಬೇಗ ಕರಟ್ ಹೋಗಿಬಿಡುತ್ತೆ. ಸೊ ಕೊನೆ ಮೊಮೆಂಟಲ್ಲಿ ಚೆಕ್ ಮಾಡ್ತಾ ಇರಬೇಕು. ನೋಡಿ, ಇವಾಗ ಕೆಳಗಡೆ ಸ್ವಲ್ಪನೇ ನಮಗೆ ಗಸಿ ಉಳಿದಿದೆ, ಮತ್ತು ಉಳಿದಷ್ಟು ಎಲ್ಲ ನಮಗೆ ಕ್ಲಿಯರ್ ಆಗಿರೋ ತುಪ್ಪ ಇದರಲ್ಲಿ ಸಿಕ್ಕಿದೆ. ಸೊ ಇದು ಸ್ವಲ್ಪ ತಣ್ಣಗಾದಮೇಲೆ ನಾನು ಇದನ್ನು ಒಂದು ಬೌಲ್ಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ಕ್ಲಿಯರ್ ಆಗಿರುವ ತುಪ್ಪ ಒಂದೇ ವಾರದಲ್ಲಿ ನಮಗೆ ಇಷ್ಟು ಸಿಗುತ್ತೆ. ಹಬ್ಬ ಹರಿದಿನಗಳು ಬರ್ತಾ ಇರೋದ್ರಿಂದ ಫ್ರೆಶ್ ಆಗಿ ಆವಾಗವಾಗ ತುಪ್ಪ ಮಾಡಿಕೊಂಡ್ರೆ ನಾವು ದೇವ್ರ ನೈವೇದ್ಯಕ್ಕೆ ಬಳಸೋದಕ್ಕೂ ಸುಲಭ ಆಗುತ್ತೆ. ನೋಡಿ, ಇದು ನಾನು ನಿಮಗೆ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ಬೌಲ್ ಅಷ್ಟಿದೆ, 265 ಗ್ರಾಮ್ ಅಷ್ಟು. ಈಗ ತುಪ್ಪ ನಾನು ಹಾಕಿದ ಮೇಲೆ ಆಲ್ಮೋಸ್ಟ್ ನಮಗೆ 500 ಗ್ರಾಮ್ಸ್ಗಿಂತ ಜಾಸ್ತಿ ತುಪ್ಪ ಸಿಕ್ಕಿದೆ ಇದರಲ್ಲಿ. ಸೊ 570 ಗ್ರಾಮ್, ಅದು ಲಿಕ್ವಿಡ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಬಟ್ 500 ಗ್ರಾಮ್ ಅಂತೂ ಗ್ಯಾರಂಟಿ ಸಿಗುತ್ತೆ ನಿಮಗೆ ಈ ಮೆಥಡಲ್ಲಿ ಡೈಲಿ ಮಾಡಿಕೊಂಡ್ರೆ. ಅದಷ್ಟು ನಾನು ಒಂದು ಡಬ್ಬಕ್ಕೆ ಈ ಥರ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ನಾನು ಪ್ರತಿನಿತ್ಯ ಮಜ್ಜಿಗೆ ಕಡಿದು ತುಪ್ಪ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ. ನಿಮಗೂ ಸಹ ಇದು ಇಷ್ಟ ಆದರೆ, ಲೈಕ್ ಆದರೆ ಟ್ರೈ ಮಾಡಿ. ನೀವು ಬ್ಲೆಂಡರ್ ಇದ್ದರೆ ಅಥವಾ ಮಿಕ್ಸಿನಲ್ಲಿ ಸಹ ಮಾಡ್ಕೋಬೋದು. ಇಲ್ಲ ಮಷಿನ್ ಬಗ್ಗೆ ಮಾಹಿತಿ ಬೇಕಿದ್ದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.